ಆಗಮಿಸಿರುವಂತಹ ಎಲ್ಲ ಮಹಿಳೆಯರಿಗೆ, ಪಾಲಕ ಪೋಷಕರವರಿಗೆ ನಮಸ್ಕರಿಸ್ತಾ ಸಂಪ್ರದಾಯದಂತೆ ಸರ್ವರನ್ನ ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಪುಷ್ಪಾಂಜಲಿ ನಾಟ್ಯ ಕೇಂದ್ರ ಬಂದದ್ದು 2006 ಮತ್ತು 7ನೇ ಶೈಕ್ಷಣಿಕ ಸಾಲಿನಲ್ಲಿ ಅಧಿಕೃತವಾಗಿ ಆರಂಭಗೊಂಡಿತು. ಇದಕ್ಕೆ ಆರಂಭಕ್ಕೆ ಕಾರಣವಾದಂಥವರು ಈ ಶಾಲೆಯ ಇವತ್ತಿನ ಅಧ್ಯಕ್ಷರಾದಂತಹ ಶ್ರೀ ರಘುನಾಥ್ ಜಿ ಪೈ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಅವರ ಪ್ರೋತ್ಸಾಹ, ಮಾರ್ಗದರ್ಶನ, ಅವರ ಬೆಂಬಲ ನಮಗೆ ಸದಾ ಇರುವುದರಿಂದಲೇ ಇಷ್ಟು ವರ್ಷಗಳ ಕಾಲ ಈ ನಾಟ್ಯ ಕೇಂದ್ರವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. 2009-10ನೇ ಸಾಲಿನಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಧಿಕೃತವಾದಂತಹ ಒಂದು ಪ್ರಮಾಣ ಪತ್ರವನ್ನು ನೀಡಬೇಕು ಎಂಬ ದೃಷ್ಟಿಯಿಂದ ನಾವು ಅದನ್ನು ನೋಂದಣಿ ಮಾಡಿಕೊಂಡೆವು. ಹಾಗೆ ಸ್ಥಳೀಯ ಈ ಶಾಲೆಯಲ್ಲಿ ಆರಂಭವಾದಂತಹ ಈ ತರಬೇತಿ ಕೇಂದ್ರ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಹೊಯ್ರೋದರಿ ಕಾನ್ವೆಂಟ್ ಅಲ್ಲಿ ಹಾಗೂ ಪ್ರಸ್ತುತ ನಾವು ಈಗ ಹೈಯರ್ ಎಲಿಮೆಂಟರಿ ಸ್ಕೂಲ್ಗಳಲ್ಲಿ ತರಗತಿಗಳನ್ನು ನಡೆಸ್ತಾ ಇದ್ದೇವೆ. ಯೂನಿಯನ್ ಸ್ಕೂಲ್ ಹೊನ್ನಾವರ, ಎಜುಕೇಶನ್ ಸೊಸೈಟಿ ಹೊನ್ನಾವರ, ಇದರ ಅಧ್ಯಕ್ಷರಾಗಿರುವಂತಹ ಎಲ್ಲರಿಗೂ ಹೊನ್ನಾವರದಲ್ಲಿ ಪರಿಚಯ ಇರುವಂತಹ ಆತ್ಮೀಯರು, ನನ್ನ ಅಣ್ಣನ ಸಹಪಾಠಿಗಳು ಆಗಿರುವಂತಹ ಶ್ರೀ ರಘುನಾಥ್ ಜಿ ಪೈ ಅವರು ಅತ್ಯಂತ ಕಾಳಜಿ ಹೊನ್ನಾವರದ ಬಗ್ಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ. ನಮ್ಮೆಲ್ಲ ಈ ಕಾರ್ಯಕ್ರಮವನ್ನ ಅತ್ಯಂತ ಜವಾಬ್ದಾರಿಯಿಂದ, ಮುತುವರ್ಜಿಯಿಂದ ನೋಡ್ಕೊಳ್ತಾ ಇದ್ದಾರೆ. ತಪ್ಪಿದ್ದಲ್ಲಿ ತಿದ್ದಿ ಹೇಳ್ತಾ ಇದ್ದಾರೆ. ಇಂಥವರನ್ನ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ನಾಟ್ಯ ಕೇಂದ್ರದ ಪೋಷಕರ ಪರವಾಗಿ, ಸದಸ್ಯರ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನ ಸಹಾಯಕ ಆಯುಕ್ತರು ಹಾಗೂ ತಹಶೀಲ್ದಾರರು ಹೊನ್ನಾವರ ಪ್ರವೀಣ್ ಕರಾಟೆ ಸರ್ ಆಗಮಿಸಬೇಕಿತ್ತು. ಬಹಳ ನೋವಿನಿಂದ ಅವರು ಕರೆ ಮಾಡಿ ಹೇಳಿದ್ರು, ತೀವ್ರ ಅನಾರೋಗ್ಯಕ್ಕಾಗಿ ಅವರು ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ. ಬರುವಷ್ಟು ಕೂಡ ಶಕ್ತಿ ಇಲ್ಲ ನನಗೆ, ಅಲ್ಲಿದ್ದರೆ ಶುಭಾಶಯ ಕೋರಿದ್ದಾರೆ. ಅವರಿಗೂ ಆತ್ಮೀಯವಾದ ಗೌರವವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಕಾರಣಾಂತರದಿಂದಾಗಿ ಈಗೇನು ಬದಲಾವಣೆ ಆಗಿದ್ದು, ನಾವು ಡಾಕ್ಟರ್ ಮಂಜುಳಾ ಮೇಡಮ್ ಅವರ ಹತ್ರ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಟ್ಟಾಗ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಮೂಲತಃ ಬೆಳಗಾವಿಯವರಾಗಿ ಆ ಸಂಗೀತದಲ್ಲಿ, ನೃತ್ಯದಲ್ಲಿ ಆಸಕ್ತಿಯನ್ನು ಹೊಂದಿರುವಂತವರು, ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಗೆ ಬಹುಮುಖ ಪ್ರತಿಭೆ ಹೊಂದಿರುವಂತಹ ಒಂದು ವಿಶಿಷ್ಟವಾದಂತಹ ವೈದ್ಯರು ನಮಗೆ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಅವರನ್ನ ನಮ್ಮ ಪುಷ್ಪಾಂಜಲಿ ನಾಟ್ಯ ಕೇಂದ್ರದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಪಾಲಕ ಪೋಷಕ ವರ್ಗದವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಶ್ರೀ ಅಂಜಿನಾಯಕ್ ಸರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಅನೇಕ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮುಂಚೂಣಿಯಲ್ಲಿದ್ದು 24x7 ಶಿಕ್ಷಕರ ಸೇವೆಗಾಗಿಯೇ ಮುಡಿಪಾಗಿಟ್ಟಂತಹ ಅಪರೂಪದ ವ್ಯಕ್ತಿತ್ವ ಎಂಜಿ ನಾಯಕ್ ಸರ್ ಅವರು ಇವತ್ತು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನ ಪುಷ್ಪಾಂಜಲಿ ನಾಟ್ಯ ಕೇಂದ್ರದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ, ಪಾಲಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ನೀವು ಮುಂಜಾನೆ ಇದ್ದು ಪತ್ರಿಕೆಗಳನ್ನು ಓದಿದ್ರೆ ವಾರಕ್ಕೆ 1 ಸಲ ಆದರೂ ಅವರ ಲೇಖನಗಳನ್ನು ಓದ್ತೀರಿ. ಅತ್ಯಂತ ನಿಖರವಾದ, ನಿಷ್ಪಕ್ಷಪಾತವಾದಂತಹ ವರದಿಗಳನ್ನು ಮಾಡುವುದು ಶ್ರೀ ಎಚ್ ಎಂ ಮಾರುತಿಯವರು. ಇವರು ವಿಜಯವಾಣಿ ಮತ್ತು ಉದಯಕಾಲ ಪತ್ರಿಕೆಯ ವರದಿಗಾರರಾಗಿ ಅನೇಕ ಹೊನ್ನಾವರದ ಜ್ವಲಂತ ಸಮಸ್ಯೆಗಳನ್ನು ಬೆಳಕಿಗೆ ತಂದು ರಾಜಕಾರಣಿಗಳ ಕಣ್ತೆರೆಸಿ ಸರ್ಕಾರದ ಗಮನ ಸೆಳೆದು ಅದನ್ನು ಪರಿಹಾರ ಕಂಡುಕೊಳ್ಳುವಲ್ಲಿ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ವರದಿ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವಂತಹ ಶ್ರೀ ಎಚ್ ಎಂ ಮಾರುತಿ ಸರ್ ಅವರು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇದೆಲ್ಲರ ಸೇರಿರುವಂತಹ ಸಭಿಕರೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಅತಿಥಿ ಫಾದರ್ ಅಶೋಕ್ ಜೋಸೆಫ್ ಆಗಮಿಸಬೇಕಿತ್ತು. ಕಾರಣಾಂತರದಿಂದ ಬೇರೆ ಕಡೆ ಇರುವುದರಿಂದ ಬರಲಿಕ್ಕೆ ಆಗುವುದಿಲ್ಲ. ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ. ಅವರನ್ನು ಕೂಡ ಅಂತರಾಳದಲ್ಲಿ ಸ್ಮರಿಸ್ತಾ ಇದ್ದೇವೆ. ಹಾಗೆ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ,
ಸೊ ಈ ದೃಶ್ಯ ಮಾಧ್ಯಮಗಳು ಕೂಡ ಡಿಸಿ ಚಾನೆಲ್ ಇವರೆಲ್ಲರನ್ನ ಪುಷ್ಪಾಂಜಲಿ ನಾಟ್ಯ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಆಗಮಿಸಿರುವಂತಹ ಎಲ್ಲ ಪಾಲಕರನ್ನ, ಪೋಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನ, ಅವರ ಬಂಧು ಬಳಗ ಕೂಡ ತಮ್ಮ ಮಕ್ಕಳ ಮೊಮ್ಮಕ್ಕಳ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರನ್ನ ಹೃತ್ಪೂರ್ವಕವಾಗಿ ನಾಟ್ಯ ಕೇಂದ್ರದ ಪರವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಆದಿದೇವ ನಟರಾಜನಿಗೆ ವಂದಿಸುತ್ತಾ ಗುರು ವಿದುಷಿ ಪ್ರವೀಣಾ ಮೇಡಮ್ ಮತ್ತು LG ಭಟ್ ಇವರಿಗೆ ವಂದನೆಗಳು. ಇವತ್ತು ಇಂದಿನ ದಿನ ಒಂದು ಉಲ್ಲಾಸವಾದಂಥ ದಿನ. ಯಾಕಂದರೆ ಇಡೀ ವರ್ಷ ವಿದ್ಯಾರ್ಥಿಗಳು ಕಲಿತಂಥ ವಿದ್ಯೆಯನ್ನು ಇವತ್ತು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಉಂಟು. ಅವ್ರಿಗೆ ಇಷ್ಟ ಆತುರತೆ ಇದೆ. ಈ ಮೇಡಮ್ ಯಾಕಾದ್ರೂ ಇಷ್ಟೊಂದು ಮಾತಾಡ್ತಾ ಇದ್ದಾಳೆ ಅನಿಸ್ಕೋತಾ ಇರ್ಬೋದು ಅವರು ಮನದಲ್ಲಿ. ಯಾಕಂದ್ರೆ ಅವ್ರಿಗೆ ಅದನ್ನ ಯಾವಾಗಾದ್ರೂ ನಾನು ಸ್ಟೇಜಿನ ಮೇಲೆ ಬಂದು ಪರ್ಫಾರ್ಮೆನ್ಸ್ ಮಾಡ್ತೀನೋ ಅಂತ ಒಂದು ಆತುರತೆ ಇರುತ್ತೆ ವಿದ್ಯಾರ್ಥಿ. ನಾವು ಕೂಡ ವಿದ್ಯಾರ್ಥಿ ಇದ್ದಾಗ ಹೀಗೆ ಇದ್ವಿ, ಹಾಗೇನೆ ಈ ಮಕ್ಕಳು ಕೂಡ ಹಾಗೆ ಅನ್ಕೋತಾ ಇದ್ದಾರೆ. ಬಟ್ ನಾನು ಜಾಸ್ತಿ ಟೈಮ್ ತಗೊಳ್ಳೋದಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು, ಕಾಂಗ್ರ್ಯಾಚುಲೇಷನ್ಸ್. ಭರತನಾಟ್ಯ ಇದು ಒಂದು ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಪರಂಪರೆ, ಶ್ರೇಷ್ಠ ಕಠಿಣ ಶಾಸ್ತ್ರೀಯ ನಾಟ್ಯ ಸಂಗೀತ. ನಾಟ್ಯ ಎಲ್ಲ ಸಂಗೀತ ತಗೊಳ್ಳಿ, ಯಾವುದೋ ವಿದ್ಯೆ ಒಂದು ನಾವು ತಗೋಬೇಕಾದ್ರೆ ಭರತನಾಟ್ಯ ತುಂಬ ಕಷ್ಟವಾದಂಥದ್ದು. ಭರತ ಇದರ ಅರ್ಥ ಭ ಅಂದರೆ ಭಾವ, ರ ಅಂದರೆ ರಾಗ,
ಅಂದರೆ ತಾಳ. ಈ ಮೂರೂ ಇದ್ರೇ ಭರತನಾಟ್ಯದ ಸೋಲು, ಒಂದು ಸೋಲ ಆತ್ಮ ಇದ್ದಂಗೆ. ಭರತನಾಟ್ಯಂ ಒಂದು ಇದು ಮಾಡಬೇಕಾದ್ರೂ ಆಯಿತು, ಇಲ್ಲ ಅಂದರೆ ಇದರಲ್ಲಿ 3 ಡಿ ಇಂಪಾರ್ಟೆಂಟ್ ಇದೆ. ಫಸ್ಟ್ ಡಿ ಈಸ್ ಡಿಸಿಪ್ಲಿನ್, ಡೆಡಿಕೇಶನ್ ಆ್ಯಂಡ್ ಡಿವೋಷನ್. ಇವು 3 ಇರಲೇಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿ ಇಲ್ಲಿ ಇದ್ದವರು ಪುಣ್ಯ ಮಾಡಿದ್ದಾರೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಪ್ರಮೀಳಾ ಮೇಡಮ್ ಅಂತ ಗುರುಗಳು ಸಿಗಬೇಕಾದ್ರೆ, ಒಳ್ಳೆ ಗುರುಗಳು ಸಿಗಬೇಕಾದ್ರೆ ವಿದ್ಯಾರ್ಥಿಗಳು ಪುಣ್ಯ ಮಾಡಬೇಕು. ಭರತನಾಟ್ಯ ನಮ್ಮ ಭಾರತೀಯ ಸಂಸ್ಕೃತಿಯ ಉಸಿರು, ಹೆಮ್ಮೆಯ ಪರಂಪರೆ. ಇದನ್ನು ಉಳಿಸಿ ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ನಾವು ಕೊಡೋಣ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಪುಷ್ಪಾಂಜಲಿ ನಾಟ್ಯ ಸಂಘ ನಾಟ್ಯ ಕೇಂದ್ರ ಹೊನ್ನಾವರ ಇದರ 3ನೇ ವಾರ್ಷಿಕೋತ್ಸವ ಸಮಾರಂಭ. ನಾನಂದರೆ ಪ್ರಮೀಳಾ ಮೇಡಮ್ ಫೋನ್ ಮಾಡಿದ್ರು ನನಗೆ, ಸರಿ ಬರಬೇಕು ನೀವು ಕಾರ್ಯಕ್ರಮಕ್ಕೆ ಅಂತ. ನಾನು ಹೇಳಿದೆ, ಕಳೆದ 2 ವರ್ಷಗಳಿಂದ ಬಂದಿದ್ದೇನೆ, ಹಾಗಾಗಿ ಈ ವರ್ಷ ಬೇರೆಯವ್ರ ಕರೀರಿ ಅಂತಂದ್ರೆ ನಾನು. ಪ್ರಮೀಳಾ ಮೇಡಮ್ ಹೇಳಿದ್ರು, ಇಲ್ಲ ಸರ್ ನೀವು ನಮ್ಮ ಅಧ್ಯಕ್ಷರು, ನೀವೇ ನನ್ನ ಕಾರ್ಯಕ್ರಮಕ್ಕೆ ಇದ್ದಿದ್ರೆ ಹೇಗೆ ಅನ್ನೋಂಥ ವಿಚಾರ ಹೇಳಿದ್ರು. ಹಾಗಾಗಿ ಆ ಪ್ರೀತಿಗೆ ಕಟ್ಟಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ವಿಶೇಷವಾಗಿ ಭಾರತೀಯ ಪುರಾತನ ಸಂಸ್ಕೃತಿಯ ಕಲೆ ಇದು. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕೆಂದರೆ ಮೇಡಮ್ ಹೇಳಿದಾಗೆ ಇದರಲ್ಲಿ ರಾಗ, ತಾಳ, ಲಯ, ಭಕ್ತಿ, ಏಕಾಗ್ರತೆ, ಮಾನಸಿಕ ಸ್ಥಿತಿಯನ್ನು ಗಟ್ಟಿಗೊಳಿಸುವಂಥ, ಜೊತೆಗೆ ಸುಸಂಸ್ಕೃತರಾಗಿ ಮಾಡುವಂಥ ಎಲ್ಲ ವಿಚಾರಗಳು ಕೂಡ ಭರತನಾಟ್ಯದಲ್ಲಿವೆ. ಹೀಗೆ ಜೊತೆಗೆ ಇದು ದೈಹಿಕವಾಗಿ ಒಂದು ಒಳ್ಳೆ ವ್ಯಾಯಾಮ ಕೂಡ ಹೌದು. ನನ್ನ ಮಗಳು ಭರತನಾಟ್ಯದಲ್ಲಿ ಸೀನಿಯರ್ ಪಾಸ್ ಆಗಿದ್ದಾರೆ. ಹಾಗಾಗಿ ಒಂದು ಲೆಕ್ಕದಲ್ಲಿ ನಮ್ಮ ಪ್ರಮೀಳಾ ಮೇಡಮ್ ಅವರು ನನ್ನ ಮಗಳಿಗೆ ಗುರುನು ಹೌದು. ಯಾಕಂದ್ರೆ ಸೀನಿಯರ್ ಪರೀಕ್ಷೆ ಕಟ್ಟಿದಾಗ ಸುಮಾರು ಸಲ ನಾವು ಅವರಿಗೆ ಫೋನ್ ಮಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಭರತನಾಟ್ಯದ ಅತ್ಯುತ್ತಮದ ಕಲೆ ಎನ್ನುವ ವಿಚಾರವನ್ನು ಮಂಜುಳಾ ಮೇಡಮ್ ಅವರು ಬಹಳ ಸುಂದರವಾಗಿ ತಮ್ಮಲ್ಲಿ ಪ್ರಸ್ತುತಪಡಿಸಿದ್ದಾರೆ. ವಿಶೇಷವಾಗಿ ನಾನು ಒಂದು ವಿಚಾರವನ್ನು ಸಂದರ್ಭದಲ್ಲಿ ಹೇಳಿದೆ. ಪ್ರಮೀಳಾ ಮೇಡಮ್ ಅವರು ಒಬ್ಬ ಶಿಕ್ಷಕಿಯಾಗಿ ಭರತನಾಟ್ಯ ಕಲೆಯನ್ನು ಕಲಿತು, ಈ ಕಲೆ ನನ್ನೂರಿನ ತನ್ನ ಊರಿನ ಮಕ್ಕಳಿಗೆ ಅದು ಸಲ್ಲಬೇಕು, ಜೊತೆಗೆ ಅವರನ್ನ ತಯಾರು ಮಾಡಬೇಕು, ಅವ್ರ ಅಂದಾದ ಒಂದು ಕಲೆಯ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಪುಷ್ಪಾಂಜಲಿ ನಾಟ್ಯ ಇದನ್ನ ಕೇಂದ್ರವನ್ನು ಹುಟ್ಟು ಹಾಕಿ ಎಲ್ಲ ತರಬೇತಿ ನಡೆಸ್ಕೊಂಡು ಬರ್ತಾ ಇದೆ. ಒಂದು ನನಗೆ ಗೊತ್ತಿರೋ ಹಾಗೆ ಯಾವ ದುಡ್ಡಿನ ಸಲುವಾಗೋ ಅಥವಾ ಯಾವುದೇ ವಿಚಾರಕ್ಕಾಗಿ ಕೇಂದ್ರ ತೆರೆಯಲಿಲ್ಲ. ನಮ್ಮ ಹೊನ್ನಾವರದಲ್ಲಿ ಅತ್ಯಂತ ಕಡಿಮೆ ಫೀಸ್, ನಾಮಿನಲ್ ಫೀಸ್ ತಗೊಂಡು ಭರತನಾಟ್ಯ ಕಲಿಸುವಂತ ಯಾರಾದರೂ ಒಬ್ಬರು ಭರತನಾಟ್ಯ ವಿದುಷಿ ಇದ್ರೆ ಅದು ಪ್ರಮೀಳಾ ಮೇಡಮ್. ಹಾಗಾಗಿ ಸಂದರ್ಭಕ್ಕೆ ನಾವು ಮಕ್ಕಳ ಒಂದು ಪ್ರತಿಭೆನ ನೋಡಲಿಕ್ಕೆ ನಾವೀಗ ಇಲ್ಲಿ ಆಗಮಿಸಿದಂಥ ವಿಚಾರ ತುಂಬ ಖುಷಿಯ ವಿಚಾರ. ಎಲ್.ಜಿ. ಭಟ್ ಸರ್ ಅವರು ಒಬ್ಬ ಪತ್ನಿಗೆ ಒಂದು ಹೆಮ್ಮೆಯ ಪತಿಯಾಗಿ ಅವರೆಲ್ಲ ಪ್ರತಿ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಅವ್ರು ಏನು ವೇದಿಕೆ ಮೇಲೆ ಸದಾ ವೇದಿಕೆಗೆ ಬಂದಿದ್ದಾರೆ ಅಂತಾರೆ. ಹಾಗಾಗಿ ಅವರ ಒಂದು ಕಲೆಯ ಪ್ರೀತಿ, ಹೆಂಡತಿಗೆ ಅವರ ಒಂದು ಅಭಿಮಾನದ ಒಂದು ಬೆನ್ನೆಲುಬಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಈ ಒಂದು ಪುಷ್ಪಾಂಜಲಿ ನಾಟ್ಯ ಕೇಂದ್ರ ಇದೇ ರೀತಿ ಯಶಸ್ಸನ್ನು ಕಾಣಲಿ. ನಮ್ಮ ಪ್ರಮೀಳಾ ಮೇಡಮ್ ಅವರ ಈ ಸಾಧನೆ ಮತ್ತು ಸಾಹಸ ಮತ್ತು ಎಲ್ಲ ವಿಚಾರಗಳು ಕೂಡ ಎಲ್ಲರಿಗೂ ತಲುಪುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಭಾರತೀಯ ಕಲಾ ಪರಂಪರೆಯಲ್ಲಿ ಭರತನಾಟ್ಯಕ್ಕೆ ದೊಡ್ಡ ಸ್ಥಾನವಿದೆ. ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಕಲೆಯನ್ನು ಅತ್ಯಂತ ಆರಾಧನೆಯ ಕಲೆಯಾಗಿ ಸಾಂಸ್ಕೃತಿಕವಾಗಿ ಮೇಲ್ಮಟ್ಟಕ್ಕೆ ಕೊಂಡೊಯ್ದಂತಹ ಹೆಗ್ಗಳಿಕೆ ನಮ್ಮ ಜನರು. ನಮ್ಮ ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ವಿವಿಧ ಸಂಘಟನೆಗಳು ಭರತನಾಟ್ಯವನ್ನು ಮಕ್ಕಳಿಗೆ ಕಲಿಸುವುದರ ಮೂಲಕ
ಈ ಕಲೆಗೆ ತನ್ನದೇ ಆದಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುತ್ತದೆ. ಅದೇ ರೀತಿ ಈ ನಾಟ್ಯಾಂಜಲಿ, ಪುಷ್ಪಾಂಜಲಿ ಕಲಾಕೇಂದ್ರವು ಕಳೆದ 30 ವರ್ಷಗಳಿಂದ, ಕಳೆದ 2 ದಿನಗಳ ಹಿಂದೆ ಕೂಡ ಎಲ್ ಜಿ ಭಟ್ ಅಂತ ಕೇಳಿದೆ, 8 ವರ್ಷಗಳಿಂದ ಇದು ಪ್ರಾರಂಭವಾಯಿತು, ಹೇಗೆ ನಡೆಸ್ಕೊಂಡು ಬಂದಿದ್ದೀರಿ? ಅವ್ರು ಹೇಳಿದರು 1996ರಲ್ಲೇ ಕಲಾಕೇಂದ್ರ ಪ್ರಾರಂಭವಾಗಿತ್ತು. ಅಲ್ಲಿಂದ ಮಕ್ಕಳಿಗೆ ಈ ವಿದ್ಯೆಯನ್ನು ಕಲಿಸ್ತಾ ಬಂದಿದ್ದೇವೆ ಅಂತ ಹೇಳಿ. ಪ್ರಮೀಳಾ ಮತ್ತು ಎಲ್ ಜಿ ಭಟ್ರವರು ಪ್ರಚಾರದಿಂದ ಬಹಳ ದೂರ. ಅವರು ಯಾವುದೇ ಪ್ರಚಾರಕ್ಕಾಗಲಿ, ಯಾವುದೋ ಹಣದ ಮೊಹಕ್ಕಾಗಲಿ ಅವರು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾನು ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪತ್ರಕರ್ತನಾಗಿ ಎದುರುಗಡೆ ಕೂತು ಗಮನಿಸಿದ್ದೇನೆ. ಮೊನ್ನೆ ಅವರು ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಾಗಲೂ ಅವರು ಯಾವುದೇ ರೀತಿ ನಮ್ಮ ಒಂದು ಕಲಾ ಕೇಂದ್ರದ ಬಗ್ಗಾಗಲಿ, ಕಲಾವಿದೆಯ ಬಗ್ಗಾಗಲಿ ಯಾವುದೇ ಪ್ರಚಾರಕ್ಕೆ ಅವರು ಏನು ಹೇಳಿ ಸುದ್ದಿ ಮಾಡಿ ಯಾವುದೇ ಒಂದು ಅವರು ಒತ್ತಾಯವನ್ನು ಮಾಡಿಲ್ಲ. ನಾನೇ ಅವರನ್ನು ಕೇಳಿದೆ, ಅವರ ಬಗ್ಗೆ ಒಂದು ಮಾಹಿತಿ ಕೊಡಿ, ಅವರ ಬಯೋಡಾಟವನ್ನು ಕೊಡಿ. ಆಗ ಒತ್ತಾಯ ಮಾಡಿದ ನಂತರ ಅವರು ಫೋಟೋಗಳನ್ನು, ಮಾಹಿತಿಯನ್ನು, ಕಲಾಕೇಂದ್ರದ ವಿವರಗಳನ್ನು ಎಲ್ಲ ನೀಡಿದರು. ಅದನ್ನು ಒಂದು ಸುದ್ದಿ ಮಾಡಿದರು. ಹೀಗೆ ಎಲೆಮರೆಯ ಕಾಯಿಯ ರೀತಿಯಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ, ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾದಾನ ಮಾಡುವಂಥದ್ದು ಬಹಳ ಅಪರೂಪದ ಕೆಲಸ ಇದು. ಅಂಥ ಕೆಲಸವನ್ನು ಈ ದಂಪತಿ ಮಾಡ್ತಾ ಬಂದಿದ್ದಾರೆ. ಅತ್ಯಂತ ಖುಷಿಯ ವಿಚಾರ. ಇಂಥ ಕೆಲಸಗಳಿಂದ ನಮ್ಮ ತಾಲೂಕಿನ, ನಮ್ಮ ನಾಡಿನ ಸ್ವಾಸ್ಥ್ಯ, ಸಮಾಜ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ, ನಮ್ಮ ಮಕ್ಕಳು ಉತ್ತಮ ನಾಗರಿಕರಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಪ್ರಮೀಳಾ ಅವರು ಮತ್ತು ಎಲ್ ಜಿ ಭಟ್ ದಂಪತಿಗಳು ಈ ಒಂದು ಕಾರ್ಯಕ್ರಮವನ್ನು ಹೀಗೆ ಮುಂದುವರಿಸಬೇಕು, ಅವರಿಗೆ ಜನರ ಪ್ರೋತ್ಸಾಹ ಸಿಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹೇಳಲಾಗ್ತದೆ. ಭರತನಾಟ್ಯಕ್ಕೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಬರ್ತಾ ಇದೆ. ಬನ್ನಿ, ಒಳ್ಳೆಯ ಲಕ್ಷಣಗಳಿದ್ದು. ಯಾಕೆಂದರೆ ವೆಸ್ಟರ್ನ್ ಸಂಗೀತಕ್ಕೆ ಮಾರು ಹೋದ ಜನರು ಸ್ಲೋ ಆಗಿ ಈಗ ನಮ್ಮ ಭರತನಾಟ್ಯ ಡೈವರ್ಟ್ ಆಗಿದ್ದಾರೆ. ಯಾಕೆಂದರೆ ಬಹಳಷ್ಟು ಜನ ನಮ್ಮ ಹತ್ರ ಈಗ 3 ಟೀಚರ್ಸ್ ಬಂದು ನಮ್ಮ ಹತ್ರ, ಸರ್ ನಾನು ಕ್ಲಾಸ್ ಮಾಡ್ತೇನೆ, ನಮ್ಮ ಭರತನಾಟ್ಯ ಕ್ಲಾಸ್ ಮಾಡ್ತಿದ್ದೆ, ವಾರಕ್ಕೊಂದ್ಸಲ ಕ್ಲಾಸ್ ಮಾಡ್ತೇವೆ ಅಂತ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ಇದು ಒಳ್ಳೆಯ ಲಕ್ಷಣ ಹಾಗೆ ಬೆಳೆದಿದೆ. ನಮ್ಮ ವೆಸ್ಟರ್ನ್ ಕಲ್ಚರಿಂದ ನಾವು ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಮ್ಮ ಶಿಕ್ಷಕರಿಗೆ ಹೇಳ್ತಾರೆ, ದಯವಿಟ್ಟು ನೀವು ನಿಮ್ಮ ಭಾವಗೀತೆಗಳು ಅಥವಾ ಜಾನಪದ ಗೀತೆಗಳು ಭರತನಾಟ್ಯ ಮಾಡಿ, ವೆಸ್ಟರ್ನ್ ಬಂದರೆ ಸ್ವಲ್ಪ ಕಡಿಮೆ ಮಾಡಿ. ಯಾಕಂದರೆ ಬರೋದು ಬಂದ ಡ್ರೆಸ್ಸಲ್ಲಿ ಹಾಕಿದ್ದು ಸಾಂಗ್ ಹಾಕಿದ್ದು ಮುಗಿಗೂ ಹೋಗುದು. ಬಟ್ ಅದರಲ್ಲಿ ಕಾಸ್ಟ್ಯೂಮ್ಸ್ ಇರಬೇಕು, ಅದು ಮಾತ್ರ ವಿಚಾರ. ಇದನ್ನು ಬೆಳೆಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರಮೀಳಾ ಮೇಡಮ್ ಬಗ್ಗೆ ನಾನು ಹೇಳಿದರೆ ಉತ್ಪ್ರೇಕ್ಷೆ ಆಗ್ತದೆ. ಯಾಕೆಂದರೆ ನಮ್ಮಲ್ಲಿ ಟೀಚರ್ ಆಗಿ ಕೆಲಸ ಮಾಡಬೇಕಾದ್ರೆ ಅವಾಗಿಂದ ಅದೇ ಥರ ಅವ್ರು ಹೇಳಿದ್ರು, ಎಲೆಮರೆ ಕಾಯಿ ಅಂತೇಳಿ. ಅಲ್ಲೂ ಸಹ ಶಾಂತ ಸ್ವಭಾವದವರು. ಅವರು ಈ ಥರ ಒಂದು ಸಂಸ್ಥೆಯನ್ನು ಕಟ್ಟಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ ಹೇಳಿ ನಾನು ಅನಿಸ್ಲಿಲ್ಲ. ಈಗ ಇಲ್ಲಿಂದ ನಮ್ಮ ಶಾಲೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಆ್ಯಕ್ಟಿವ್ ಅಂದರೆ ಅವರಿಗೆ ಜವಾಬ್ದಾರಿ ಇದೆ. ಪ್ಲಸ್ ಅವರೀಗ ಶಿಕ್ಷಕ ಹುದ್ದೆಯನ್ನು, ಸರ್ಕಾರಿ ಹುದ್ದೆಯನ್ನು ಪಡೆದು ಅದರ ನಂತರ ಅಲ್ಲಿ ಪ್ರಮೋಷನ್ ಆಗಿ CRP ಆಗಿದ್ದಾರೆ. ಭಾಳ ಖುಷಿ ನಮಗೆ. ಯಾಕಂದರೆ ಶಾಲೆ ಬಿಟ್ಟ ಮೇಲೆ ಶಿಕ್ಷಕರಿಗೆ ಮತ್ತು ಶಾಲೆಗೆ ಸಂಪರ್ಕ ಬಹಳ ಕಡಿಮೆ ಇರ್ತದೆ. ಯಾಕಂದರೆ ನಾವೊಂದು 25 ವರ್ಷದಿಂದ ಈ ಶಾಲೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದೆ, ಇಲ್ಲಿ ಒಂದ್ಸಲ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಶಾಲೆ ಬಗ್ಗೆ ನೋಡೋದಾಗಲಿ, ಫೋನ್ ಕಾಲ್ ಆಗಲಿ, ಅಥವಾ ಅಟ್ಲೀಸ್ಟ್ ಸಂಪರ್ಕನೇ ಇರುವುದಿಲ್ಲ. ಆದರೆ ನಮ್ಮ ಪ್ರಮೀಳಾ ಮೇಡಮ್ ಅವರು ಶಾಲೆ ಬಿಟ್ಟ ಮೇಲೂ ಶಾಲೆಗಿದ್ದಾಗೆ ಇದ್ದಾರೆ. ನಮ್ಮ ಹತ್ರ ಬಂದಾಗ ಮಾತಾಡಿ, ಬಂದು ನೋಡಿ ಶಾಲೆ ಹೇಗಿದೆ ಸರ್ ಅಂತ ಕೇಳಿ ಹೋಗ್ತಾರೆ, ಪ್ರೀತಿಯಿಂದ ಹೋಗ್ತಾರೆ. ಆ ಸಂಬಂಧ ಇನ್ನೂ ನಮಗೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಮುಂಜಾನೆ ಇವತ್ತು ಮಾತಾಡುವಾಗ ಹೇಳಿದೆ, ಸರ್ ನಾನು ಹೇಳಿದೆ ಮೇಡಮಿಗೆ 3 ವರ್ಷ ಆಯಿತು ಮೇಡಮ್, ಸಾಕು, ನಾನು ಮುಂದುಗಡೆ ಕೂತ್ಕೊಂಡು ನಾನು ಕಾರ್ಯಕ್ರಮ ನೋಡ್ತೇನೆ ಅಂತ ಹೇಳಿದ್ರು. ಆದರೂ ಅವರು ನಮ್ಮ ಮೇಲಿಂದ ಪ್ರೀತಿಯಿಂದ ಕರೆದಿದ್ದಾರೆ. ಮತ್ತು ಎವ್ರಿ ಟೈಮ್ ಅವರು ಹೇಳೋದು ಒಂದೇ, ಸರ್ ನೀವು ನಮ್ಮ ಪೋಷಕರು, ನೀವು ಶಾಲೆಯಿಂದ ನಾನು ಶುರು ಮಾಡಿದ್ರು. ಬಟ್ ಅದು ಇಟ್ಕೊಂಡಿದ್ದಾರೆ, ಆ ಗ್ರೇಟಿಟ್ಯೂಡ್ ಇಟ್ಕೊಂಡಿದ್ದಾರಲ್ಲ, ಅದು ಒಂದು ಹೆಮ್ಮೆಯ ವಿಷಯ ನಮಗೆ. ಇವರು ಎಲ್ ಜಿ ಭಟ್ ಅವರಿಗೂ ಧನ್ಯವಾದ ಅರ್ಪಿಸಿ, ಅವಕಾಶಕ್ಕೆ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಕೆಲಸಕ್ಕೆ ಸಹಾಯ ಮಾಡ್ತಾನೆ. ಇದರಿಂದ ಒಂದು ಸ್ವಲ್ಪ ಬದಲಾವಣೆ ಇರಲಿ ಅಂತ. ಇಲ್ಲ, ನೀವೇ ಮಾಡೋದಂದ್ರು ಅಲ್ಲಿಗೆ ಮತ್ತು ಬೇರೆ ಮಾತಾಡಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇವತ್ತಿಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಲ್ಲಿ ನಾನು ಇಲ್ಲಿ ಉಪಸ್ಥಿತರಿದ್ದೇನೆ. ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳೋದು ಬಹಳ ಖುಷಿ ಕೊಡುದು. ನಿಮ್ಮಿಂದ ಬಹಳ ಉಪಕಾರ ಆಯ್ತಂತೆ. ಹಾಗಾಗಿ ಇವತ್ತೊಂದು ಎಷ್ಟೊಂದು ಸುಂದರವಾದ ಕಾರ್ಯಕ್ರಮ ಈಗ ಮುಂದೆ ಅನಾವರಣಗೊಳ್ಳಲಿದೆ. ಆದರೆ ಈಗ ಸಭಾ ಕಾರ್ಯಕ್ರಮ ಏನು ಮುಕ್ತಾಯಗೊಳ್ಳಲಿಕ್ಕಿದೆ. ಇದೇ ಸಮಯದಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಅಥವಾ ವಂದನೆಗಳನ್ನು ಹೇಳುವಂತ ಒಂದು ಸಂದರ್ಭ. ಅದಕ್ಕಾಗಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಇಂಗ್ಲಿಷ್ ಸ್ಕೂಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ರಘುನಾಥ್ ಪೈ RG ಪೈ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಪುಷ್ಪಾಂಜಲಿ ನಾಟ್ಯ ಕೇಂದ್ರದ ವತಿಯಿಂದ ನಿಮಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಮಂಜುಳಾ ಯುವರಾಜ್ ಸರ್ ನಮಗೆ ಪರಿಚಯ ಇದ್ರು. ಆದರೆ ಇವತ್ತು ಮಂಜುಳಾ ಯುವರಾಜ್ ಅವರಿಗೂ ಕೂಡ ನೋಡುವಂತದಾಯಿತು. ಯಾಕಂದ್ರೆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಯುವರಾಜ್ ಸರ್ ಹತ್ರ ಆಗಾಗ ಹೊಟ್ಟೆಯೋ ಮತ್ತೊಂದು ಹೋಗ್ತೇವೆ. ಇವರು ಪೆಥಾಲಜಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಮ್ಗೆ ನೇರವಾಗಿ ಸಿಗುದಿಲ್ಲ. ಆದ್ರೆ ಇವತ್ತು ಅವರ ಕಲಾಸಕ್ತಿ, ಭರತನಾಟ್ಯದ ಬಗ್ಗೆ ಅವರಿಗಿರುವ ಜ್ಞಾನ, ಭಾರತದ ಪ್ರಾಚೀನ ಕಲೆಗಳ ಬಗ್ಗೆ ಇರುವಂತಹ ಜ್ಞಾನ, ಹಾಗಾಗಿ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಉದ್ಘಾಟಕರಾಗಿ ಕರೆಸಿದ್ದಕ್ಕಾಗಿ ಮತ್ತು ಅವರು ಕರೆದು ಅವರ ಮಾತುಗಳನ್ನು ಕೇಳಲಿಕ್ಕೆ ಆದದಕ್ಕಾಗಿ ಅವರಿಗೂ ಸಹ ಪುಷ್ಪಾಂಜಲಿ ನಾಟ್ಯ ಕೇಂದ್ರದ ವತಿಯಿಂದ ಧನ್ಯವಾದಗಳನ್ನು. ಇನ್ನು ನಮ್ಮ ಎಂಜಿನಿಯರ್ ಸರ್ ಕಳೆದ ವರ್ಷವೂ ಸಹ ಇದೇ ಕಾರ್ಯಕ್ರಮದಲ್ಲಿದ್ದರು. ಪುರುಸತ್ತು ಮಾಡಿ ನಮ್ಮೊಂದಿಗೆ ಇವತ್ತು ಇಷ್ಟು ಸಮಯ ಕಳೆದಿದ್ದಾರೆ. ಅವರಿಗೂ ಸಹ ಪುಷ್ಪಾಂಜಲಿ ನಾಟ್ಯ ಕೇಂದ್ರದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ. ಇನ್ನು LG ಭಟ್ ಸರ್ ನಿನ್ನೆ ನನಗೊಂದು ವಾಟ್ಸಪ್ ಮಾಡಿದ್ರು. ಒಂದು ಪತ್ರಿಕೆಯಲ್ಲಿ ಹೀಗೆ ಒಂದು ಲೇಖನ ಬಂದಿದೆ ಅಂದ್ರೆ ನಾನು ತಿಳ್ಕೊಂಡೆ ಇದನ್ನ ಇವರೇ ಮೊದಲೇ ಬರೆದಿರ್ತಾರೆ ಮತ್ತೆ ಯಾವುದೋ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಈಗ ಹೇಳಿದ್ರು ನಾವು ಏನು ಹೇಳಿಲ್ಲ, ಅದನ್ನು ಬರೆದವರು ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ, ಕಡಿಮೆ ಅವಧಿಯಲ್ಲಿ ಅಷ್ಟು ವಿಸ್ತೃತವಾಗಿ ಅವರ ಪ್ರವೀಣಾ ಮೇಡಮ್ ಕಲಿತದ್ದಲ್ಲಿ ಅವರ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಕೆಲವೇ ಒಂದು ಸಣ್ಣ ಇಂಟರ್ವ್ಯೂದಲ್ಲಿ ಅಷ್ಟೊಂದು ಚೆಂದ ಒಂದು ಆರ್ಟಿಕಲ್ ನ ಪತ್ರಿಕೆಯಲ್ಲಿ ಪ್ರಕಟವಾಗುವ ಹಾಗೆ ಆ ಫೋಟೋ ಎಡಿಟಿಂಗ್ ಆಗಿರ್ಬೋದು ಬಹಳ ಕೆಲಸ ಇರ್ತದೆ. ಅದು ಸಮಯ ತೆಗೆದುಕೊಳ್ಳುವಂತ ಒಂದು ಕೆಲಸ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತವರು, ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತವರು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದ ಪ್ರಾರಂಭ ಪ್ರಾರ್ಥನಾ ಗೀತೆಯಲ್ಲಿ ಆಯಿತು. ಅದನ್ನ ನಡೆಸಿಕೊಟ್ಟಂತವರು ಪದ್ಮಾ, ಪ್ರವೀಣಾ ಮತ್ತು ದಿವ್ಯಾ, ಇವರು 3 ಮಂದಿ ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೂ ಸಹ ನಾಟ್ಯ ಕೇಂದ್ರದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಇನ್ನು ಈ ವರ್ಷದ ಒಂದು ಬದಲಾವಣೆ ಈ ಕಾರ್ಯಕ್ರಮದಲ್ಲಿ ಈ ಸಲದ ಕಾರ್ಯಕ್ರಮ ನಿರ್ವಹಣೆ ಮಾಡಿದವರು ಬಹಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಶ್ರೀಮತಿ ಅನಿತಾ ಮತ್ತು ಶ್ರೀಮತಿ ಭಾರತಿ ನಾಯಕ್ ಅವರು ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ, ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಮತ್ತು LG ಭಟ್ ಸರ್ ಮುಂದಿನ ದಿನಗಳಲ್ಲೂ ಸಹ ನಿಮಗೆ ಇದೇ ಕಾರ್ಯಕ್ರಮಕ್ಕೆ ಸಿದ್ಧರಾಗಿ ಇರಬೇಕು. ಯಾಕಂದ್ರೆ ನನಗೂ ಕೂಡ ಬಿಡಲಿಲ್ಲ, ನಿಮ್ಗೂ ಕೂಡ ಬಿಡಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಸ್ವಲ್ಪ ಸಮಸ್ಯೆ ಆಯಿತು. ಟೆಕ್ನಿಕಲ್ ಒಂದು ಇಷ್ಟು ಇರ್ತದಲ್ಲ, ಈ ಲೈಟಿಂಗ್, ಬೆಳಕು ಮತ್ತು ಧ್ವನಿ ಸಂಯೋಜನೆ ಅದರ ಕೆಲಸಕ್ಕಾಗಿ ಇದ್ದಂತ ಪ್ರಶಾಂತ್ ಮೆಸ್ ಅವರು ಬಹಳ ತುರ್ತಾಗಿ ಆದಂತ ತೊಂದರೆಯನ್ನು ಸರಿಪಡಿಸಿ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ಅದು ಪ್ರಾರಂಭ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಸಹ ನಾಟ್ಯ ಕೇಂದ್ರದ ವತಿಯಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇನ್ನು ಎಲ್ಲ ಕಾರ್ಯಕ್ರಮದ ಹಿಂದೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ದೇರ್ ಇಸ್ ಎ ವುಮನ್ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹೇಳ್ಬೇಕಂದ್ರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಎ ಮ್ಯಾನ್ ಅಂತ ಹೇಳಿ LG ಭಟ್ ಸರ್ ಅವರು ತೆರೆ ಮನೆಯಲ್ಲಿದ್ದಾರೆ, ತೆರೆ ವೇದಿಕೆಯಲ್ಲಿದ್ದಾರೆ, ಅದರ ಹಿಂದೆನೂ ಇದ್ದಾರೆ. ಹಾಗೆ ಪ್ರವೀಣಾ ಮೇಡಮ್ ಅವರ ಈ ಒಂದು ನಾಟ್ಯ ಕೇಂದ್ರ ಯಶಸ್ಸಿದೆ, ಅದರ ಹಿಂದೆ ಇದ್ದಂಥವರು ನಮ್ಮ LG ಭಟ್ ಸರ್ ಅವರು, ನನ್ನ ಆತ್ಮೀಯ ಗೆಳೆಯರು. ಅವರಿಗೂ ಸಹ ನನ್ನ ವಂದನೆಗಳನ್ನು ಸಮರ್ಪಿಸ್ತೇನೆ. ನಿಮ್ಮ ಎಲ್ಲ ಪಾಲಕ ಪೋಷಕರಿಗೂ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಂದು ಆಗಮಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತೇನೆ. Yeah.
मूषिक वाहन मोदक हस्त चामर कर्ण विलंबित सूत्र वामन रूप महेश्वर पुत्र विघ्न विनायक पाद नमस्ते। मूषिक वाहन मोदक हस्त चामर कर्ण विलंबित सूत्र वामन रूप महेश्वर पुत्र विघ्न विनायक पाद नमस्ते। विघ्न विनायक पाद नमस्ते।
रत्नैः कल्पितमासनम् हिमजलैः स्नानं च दिव्याम्बरम् नानारत्नविभूषितं मृगमदा मोदाकितं चन्दनम् जाति चम्पक बिल्वपत्ररचितं पुष्पं च धूपं तथा दीपं देव दयानिधे धीं 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 धि धीं तत्ता धिद्धि तत्ता धिद्धि तुम नम नम तत्ता धिद्धि तुम नम नम तत्ता धिद्धि तुम नम 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 तत्ता धिद्धि तुम नम 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 तम तरितक चुनु धीम तरितक चुनु तरिकेट तक राम तरिकेट तक राम तरिकेट तक तत्ता शंभो शंकर शिव त्रैलोक्य शुभकर संध्या तांडव प्रिय पाहि मां भवभयहर शंभो शंकर शिव त्रैलोक्य शुभकर संध्या तांडव प्रिय पाहि मां भवभयहर शंभो शंकर शिव त्रैलोक्य शुभकर संध्या तांडव प्रिय पाहि मां भवभयहर शंभो शंकर शिव त्रैलोक्य शुभकर संध्या तांडव प्रिय पाहि मां भवभयहर शंभो शंकर शिव त्रैलोक्य शुभकर संध्या तांडव प्रिय पाहि मां भवभयहर शंभो शंकर शिव त्रैलोक्य शुभकर संध्या तांडव प्रिय पाहि मां भवभयहर शंभो शंकर शिव त्रैलोक्य शुभकर संध्या तांडव प्रिय पाहि मां भवभयहर शंभो शंकर शिवा रावण करुण कामन दहन द्वंद्वते कारण जगदोळु हरितवरुंटे रावण करुण कामन दहन द्वंद्वते कारण जगदोळु हरितवरुंटे बालन हरिಸಿ ಕಾಲನ ಜಯಿಸಿ ಬಾಲನ ಹರಿಸಿ ಕಾಲನ ಜಯಿಸಿ
रुद्रने पार्श्वपते उमापते हर महादेव शिव शम्भो 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 मृत्युञ्जय कालाग्निरुद्रने पार्श्वपते उमापते हर महादेव शिव ग गप गप गरि स ग प नि स रि स नि स नि नि प नि सा रि स रि नि स प नि ग प ग रि स रि रि ग ग प प नि स स रि ग रि नि स रि प नि स रि ग ग ग रि स स नि प ग प नि स ग प नि स नि प ग स नि नि प ग प ग नि स रि स रि ग ग प ग रि स ग प नि स रि स नि स नि नि प नि स रि स रि नि स प नि ग प ग रि स रि रि ग ग प प नि स स रि ग रि नि स रि प नि स रि ग ग ग रि स स नि प ग प नि स ग प नि स नि प ग स नि नि प ग प ग नि स रि शम्भो शङ्कर शिव त्रैलोक्य शुभकर सन्ध्या ताण्डव प्रिया पाहि मां भवभयहर शम्भो शङ्कर शिवा 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 शम्भो 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 ಜಗದೋದ್ಧಾರನ ಆಡಿಸಿದಳೆ ಅಡಿತಿದಳೆ
ಧಾರಣ ಮಗನೆಂದು ತಿಳಿಯುತ್ತ ಜಗದೋ ಧಾರಣ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಅಡಿಲೆಗಳು ಮಗುಗಳ ಮಾಣಿಕ್ಯನ ಅಡಿಲೆಗಳು ನಿಗಮಕ್ಕೆ ಸಿಲುಕದ ಅಗಣಿತ ಮಗೆ ನಿಗಮಕ್ಕೆ ಸಿಲುಕದ ಅಗಣಿತ ಮಗೆ ಮನ ಸುಗುಣಾಂತರಂಗನ ಆಡಿದುಗಳು ಸುಗುಣಾಂತರಂಗನ ಆಡಿದುಗಳು
ಗೋವರ್ಧನ ಗಿರಿಧರ ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ 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 ಗೋವರ್ಧನ ಗಿರಿಧರ ಹರಿತ ಧಣತ ಝುಣತ ಧೀಂ 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 ಹರಿತ ಧಣತ ಝುಣತ ತಂ 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 ಹರಿತ ಧೀಂ 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 ಹರಿತ ತುಂ 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 ಹರಿತ ನಂ 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 ಹರಿತ ತಂ ತಂ ಹರಿತ ಧೀಂ ಧೀಂ ಹರಿತ ತುಂ ತುಂ ಹರಿತ ನಂ ನಂ ಹರಿತ ಲಕ್ಷ್ಮಿ ತುಂ ನಂ ತಂ ಹರಿತ ಧೀಂ ಹರಿತ ತುಂ ಹರಿತ ನಂ ಹರಿತ ಧೀಂ ಗಿಂ ನ ತುಂ ಗಿಡದಲ್ಲಿಡು ಧೀಂ ಗಿಂ ನ ತುಂ ಗಿಡದಲ್ಲಿಡು ಧೀಂ ಗಿಂ ನ ತುಂ ಗಿಡದಲ್ಲಿಡು ತಂ ಹರಿತ ಧೀಂ ಹರಿತ ತುಂ ಹರಿತ ನಂ ಹರಿತ ಧೀಂ ಗಿಂ ನ ತುಂ ಗಿಡದಲ್ಲಿಡು ಧೀಂ ಗಿಂ ನ ತುಂ ಗಿಡದಲ್ಲಿಡು ಧೀಂ ಗಿಂ ನ ತುಂ ಗಿಡದಲ್ಲಿಡು ತಂ ಹರಿತ ಧೀಂ ಹರಿತ ತುಂ ಹರಿತ ನಂ ಹರಿತ ಧೀಂ ಗಿಂ ನ ತುಂ ಗಿಡದಲ್ಲಿಡು ಧೀಂ ಗಿಂ ನ ತುಂ ಗಿಡದಲ್ಲಿಡು ಧೀಂ ಗಿಂ ನ ತುಂ ಗಿಡದಲ್ಲಿಡು ಗೋವರ್ಧನ ಗಿರಿಧರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಹರಿ ಹರಿ ಗೋವರ್ಧನ